ಹಾಯ್ ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್ ಪ್ರತಿಭಾ ರಾಮ್. ಹೇಗಿದ್ದೀರಿ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ವಿಡಿಯೋವನ್ನು ಸ್ಟಾರ್ಟ್ ಮಾಡ್ತಾ ಇದ್ದೇನೆ. ಇವತ್ತು ನಾವು ಬಸಳೆ ಸೊಪ್ಪನ್ನು ಉಪಯೋಗ ಮಾಡಿಕೊಂಡು ಒಂದು ತಂಬುಳಿಯನ್ನು ಹೇಗೆ ಮಾಡೋದು ಅಂತೇಳಿ ನೋಡ್ಕೊಂಡು ಬರೋಣ. ತಂಬುಳಿಯನ್ನು ಮಾಡೋಕ್ಕಿಂತ ಮುಂಚೆ ಅದರಲ್ಲಿ ಏನೆಲ್ಲ ಪೌಷ್ಟಿಕಾಂಶಗಳಿದೆ ಅನ್ನೋದನ್ನು ಒಂದು ಸರ್ತಿ ನಾವು ನೋಡೋಣ. ಮತ್ತು ಹಾಗೆ ಅದರಿಂದ ಏನೆಲ್ಲ ಪ್ರಯೋಜನಗಳಿದೆ, ಅದನ್ನು ಎಂಥದಕ್ಕೆಲ್ಲ ಉಪಯೋಗಿಸ್ತೇವೆ ಅಂಥೇಳಿ ಅದನ್ನು ಒಮ್ಮೆ ನೋಡೋಣ ಹೇಗೆ ಅಂತೇಳಿ. ಹಾಗಾದರೆ ಬಸಳೆ ಸೊಪ್ಪಲ್ಲಿ ಎಂತೆಲ್ಲ ಇದೆ ಅಂಥೇಳಿ ನೋಡೋಣ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಬಸಳೆ ಸೊಪ್ಪು ಎಲ್ಲರ ಮನೆಯಲ್ಲಿ ಕೂಡ ಸಾಧಾರಣವಾಗಿ ಇರ್ತದೆ. ಆದರೆ ಈಗಿನ ಕಾಲದಲ್ಲಿ ಎಲ್ಲರೂ ಕೃಷಿಯನ್ನು ಮಾಡೋದು ಕಡಿಮೆ ಮಾಡಿದ್ದಾರೆ. ಹಾಗಾಗಿ ಎಲ್ರಿಗೂ ಈ ತರಕಾರಿ ಅಂಗಡಿಗೆ ಹೋದರೆ ಬಸಳೆ ಸೊಪ್ಪು ಅಂಥೇಳಿ ಕೊಡಿ ಅಂಥೇಳಿ ಕೇಳಿದರೆ ಕೊಡ್ತಾರೆ. ಎಲ್ಲ ತರಕಾರಿ ಅಂಗಡಿಗಳಲ್ಲಿ ಬಸಳೆ ಸೊಪ್ಪು ಸಿಗ್ತದೆ. ನೋಡಿ, ಬಸಳೆ ಸೊಪ್ಪು ಅಂತ ಹೇಳಿದರೆ ಇದುವೇ ನೋಡಿ. ಇದಕ್ಕೆ ಇಂಗ್ಲೀಷಲ್ಲಿ ಮಲಬಾರ್ ಸ್ಪೈನಾಚ್ ಅಂಥೇಳಿ ಹೇಳ್ತಾರೆ. ಮಲಬಾರ್ ಸ್ಪೈನಾಚ್. ನೋಡಿ ಫ್ರೆಂಡ್ಸ್, ಬಸಳೆ ಸೊಪ್ಪು ಆರೋಗ್ಯಕ್ಕೆ ತುಂಬ ತಂಪು. ಯಾರಿಗೆಲ್ಲ ಉಷ್ಣ ಶರೀರ ಇದೆಯಲ್ಲ ಅವರೆಲ್ಲ ಈ ಬಸಳೆ ಸೊಪ್ಪನ್ನು ಅವಾಗವಾಗ ಏನಾದರೂ ಒಂದು ಉಪಯೋಗ ಮಾಡಿಕೊಂಡು ತಗೊಳ್ತಾ ಇದ್ರೆ ದೇಹಕ್ಕೆ ಉಷ್ಣ ಶರೀರದವರಿಗೆ ತುಂಬ ತಂಪಾಗ್ತದೆ. ಸೊ ಇದರಲ್ಲಿ ಏನೆಲ್ಲ ಇದೆಯಪ್ಪ ಅಂತ ಹೇಳಿದರೆ, ಇದರಲ್ಲಿ ವಿಟಮಿನ್ ಎ ಮತ್ತು ಸಿ ತುಂಬ ಹೇರಳವಾಗಿದೆ. ಹಾಗೆ ವಿಟಮಿನ್ ಬಿ ಕೂಡ ಇದರಲ್ಲಿದೆ. ಹಾಗೆ ಇದರಲ್ಲಿ ಇದು ಪ್ರೋಟೀನ್, ನಿಯಾಸಿನ್, ಕ್ಯಾಲ್ಶಿಯಂ, ಐರನ್ ಇಂಥ ಪೌಷ್ಟಿಕಾಂಶಗಳನ್ನು ಇದು ಹೇರಳವಾಗಿ ಹೊಂದಿದೆ. ಹಾಗೆ ಇದನ್ನು ಆರೋಗ್ಯದ ಗಣಿ ಅಂತ ಹೇಳ್ತಾರೆ. ಇದಕ್ಕೋಸ್ಕರವಾಗಿ ಈ ಎಲ್ಲ ಪೌಷ್ಟಿಕಾಂಶಗಳನ್ನು ಇದು ಹೇರಳವಾಗಿ ಹೊಂದಿರೋದ್ರಿಂದ ಇದನ್ನು ಆರೋಗ್ಯದ ಗಣಿ ಅಂತಲೇ ಇದಕ್ಕೆ ಹೇಳ್ಬೋದು. ಇದರನ್ನು ವಾರದಲ್ಲಿ ಒಮ್ಮೆ ಆದರೂ ಸಾಧಾರಣವಾಗಿ ಎಲ್ಲ ಕಡೆ ಸಿಗೋದ್ರಿಂದ ವಾರಕ್ಕೆ ಒಮ್ಮೆ ಆದರೂ ನೀವು ತಿಂದರೆ ಇದು ತುಂಬ ನಿಮಗೆ ಹೆಲ್ತಿಗೆ ಉಪಯೋಗವಾಗ್ತದೆ. ಸೊ ಇದರಲ್ಲಿ ವಿಟಮಿನ್ ಎ, ಸಿ ಮತ್ತು ಬಿ ಎಲ್ಲ ಇರೋದ್ರಿಂದ, ಮತ್ತು ಇದರಲ್ಲಿ ಕ್ಯಾಲ್ಶಿಯಂ, ಐರನ್ ಮತ್ತು ಪ್ರೋಟೀನ್, ನಿಯಾಸಿನ್ ಎಲ್ಲ ಇರೋದ್ರಿಂದ ರಕ್ತಹೀನತೆ ಯಾರಿಗೆಲ್ಲ ಇದೆ ಅವರೆಲ್ಲ ಇದನ್ನು ಉಪಯೋಗ ಮಾಡ್ತಾ ಇದ್ದರೆ ಅದು ರಕ್ತಹೀನತೆಯನ್ನು ಕಮ್ಮಿ ಮಾಡ್ತದೆ. ಹಾಗೆ ಗರ್ಭಿಣಿಯರು ಇದನ್ನು ತಮ್ಮ 9 ತಿಂಗಳಲ್ಲಿ ಇದನ್ನು ಆವಾಗವಾಗ ಸೇವಿಸ್ತಾ ಇದ್ದರೆ ಅವರಿಗೆ ಅನಿಮಿಯಾ ಬರೋದಿಲ್ಲ. ಹಾಗೆ ರಕ್ತಹೀನತೆ ಕಡಿಮೆ ಆಗ್ತದೆ. ಮಗುವಿನ ಮೆದುಳಿನ ಬೆಳವಣಿಗೆ, ಬ್ರೈನ್ ಡೆವಲಪ್ಮೆಂಟ್ ಆಗ್ತದೆ. ಸೊ ಹಾಗಾಗಿ ಗರ್ಭಿಣಿಯರಿಗೆ ಕೂಡ ಇದೊಂದು ವರದಾನವಾಗಿದೆ. ಹಾಗೆ ಇನ್ನು ಮಕ್ಕಳಲ್ಲಿ ಅನಿಮಿಯಾ ಬರ್ತದಲ್ಲ ಫ್ರೆಂಡ್ಸ್, ಮಕ್ಕಳಲ್ಲಿ ಅನಿಮಿಯಾ ಬಂದರೆ ಅವರಿಗೆ ಈ ಸೊಪ್ಪಿನ ರಸ ತೆಗೆದು 2 ಸ್ಪೂನ್ ರಸಕ್ಕೆ ಅರ್ಧ ಸ್ಪೂನ್ ಜೇನುತುಪ್ಪವನ್ನು ಮಿಕ್ಸ್ ಮಾಡಿ ಚೆನ್ನಾಗಿ ಬೆರೆಸಿ ಬೆಳಿಗ್ಗೆ ಮತ್ತು ಸಾಯಂಕಾಲ ಕೊಡ್ತಾ ಬಂದರೆ ಸಾಧಾರಣವಾಗಿ ಅನಿಮಿಯಾ ಮಕ್ಕಳಲ್ಲಿ ಕಡಿಮೆ ಆಗ್ತದೆ. ಅನಿಮಿಯಾ ಇರುವ ಸೊಪ್ಪನ್ನು ತೊಳೆದು ಅದನ್ನು ರಸ ತೆಗೆದು 2 ಸ್ಪೂನ್ ರಸಕ್ಕೆ ಅರ್ಧ ಸ್ಪೂನ್ ಜೇನುತುಪ್ಪ 2 ಸ್ಪೂನ್ ರಸಕ್ಕೆ ಅರ್ಧ ಸ್ಪೂನ್ ಜೇನುತುಪ್ಪವನ್ನು ಬೆರೆಸಿ ಬೆಳಿಗ್ಗೆ ಮತ್ತು ಸಾಯಂಕಾಲ 2 ಸ್ಪೂನು ಕೊಡ್ತಾ ಬರಬೇಕು. ಆವಾಗ ಮಕ್ಕಳಲ್ಲಿರುವ ಅನಿಮಿಯಾ ಕಡಿಮೆ ಆಗ್ತದೆ, ಕೆಂಪು ರಕ್ತ ಕಣ ಜಾಸ್ತಿ ಆಗ್ತದೆ. ಹಾಗೆ ಇನ್ನು ಮಕ್ಕಳಲ್ಲಿ ಮೆಮೊರಿ ಪವರ್ ಕಡಿಮೆ ಇರ್ತದಲ್ಲ. ಸೊ ಮಕ್ಕಳಲ್ಲಿ ಅಂತಲ್ಲ, ಈಗ ದೊಡ್ಡವರಿಗೂ ಕೂಡ ಮೆಮೊರಿ ಪವರ್ ಕಡಿಮೆನೇ. ಸೊ ಏನು ಮಾಡಬೇಕಪ್ಪ ಅಂತ ಹೇಳಿದರೆ, ಹಸಿ ಬಸಳೆ ಸೊಪ್ಪನ್ನು ಹಸಿಯಾಗಿ ಕತ್ತರಿಸಿ ಅದನ್ನು ನೀರು ಹಾಕಿ ಬೇಯಿಸಬಾರ್ದು. ಅದನ್ನು ಹಬೆಯಲ್ಲಿ ಬೇಯಿಸಿ ಅದಕ್ಕೆ ಒಂದು ಪಲ್ಯದ ಥರ ಮಾಡಿ, ಸುಮ್ಮನೆ ತಿನ್ನೋದಕ್ಕೆ ಅದು ಅಷ್ಟು ಇಷ್ಟ ಆಗೋದಿಲ್ಲಲ್ಲ. ಸೊ ಹಾಗಾಗಿ ಅದನ್ನು ಒಂದು ಪಲ್ಯ ಥರ ಒಂದು ಸ್ವಲ್ಪ ಇದು ಜೀರಿಗೆ ಮತ್ತು ಒಗ್ಗರಣೆ ಎಲ್ಲ ಹಾಕಿ ಸ್ವಲ್ಪ ಕಾಯಿ ಎಲ್ಲ ಹಾಕಿ ಪಲ್ಯ ಥರ ಮಾಡಿ ತಿಂದರೆ ಆವಾಗವಾಗ ತಿಂತಾ ಬಂದರೆ ಮೆಮೊರಿ ಪವರ್ ಕೂಡ ಕ್ಯೂರ್ ಆಗ್ತಾ ಬರ್ತದೆ. ಮತ್ತು ನಿದ್ದೆ ಯಾರಿಗೆಲ್ಲ ಬರೋದಿಲ್ಲ, ಸಾಧಾರಣವಾಗಿ ಈಗ ಎಲ್ರಿಗೂ ನಿದ್ದೆ ಕಡಿಮೆನೇ. ಕೆಲವರಿಗೆಲ್ಲ ನಿದ್ದೆ ಚೆನ್ನಾಗಿ ಬರ್ತದೆ, ಆದರೆ ಕೆಲವರಿಗೆ ನಿದ್ದೆ ಬರೋದಿಲ್ಲ. ಸೊ ನಿದ್ದೆ ಬರದಿದ್ದವ್ರು ಏನು ಮಾಡ್ತಾರಪ್ಪ ಅಂತ ಹೇಳಿದರೆ ಟ್ಯಾಬ್ಲೆಟ್ ತೊಗೊಳ್ತಾರೆ, ನಿದ್ದೆ ಮಾತ್ರೆ ತೊಗೊಳ್ತಾರೆ. ಸೊ ನಿದ್ದೆ ಮಾತ್ರೆ ತೊಗೊಳ್ಳೋ ಬದಲು ಇದನ್ನು ಆವಾಗವಾಗ ಸೇವಿಸ್ತಾ ಬಂದರೆ ನಿದ್ರಾಹೀನತೆ ಕಮ್ಮಿಯಾಗಿ ನಿದ್ದೆ ಚೆನ್ನಾಗಿ ಬರ್ತದೆ ಅವರಿಗೆ. ಮತ್ತು ಇದು ಮುಖ್ಯವಾಗಿ ಬಾಯಿ ಹುಣ್ಣು, ಹೊಟ್ಟೆ ಹುಣ್ಣು, ಯಾರಿಗೆಲ್ಲ ಹೊಟ್ಟೆಯಲ್ಲಿ ಹುಣ್ಣು ಎಲ್ಲ ಇರ್ತದಲ್ಲ. ಸೊ ಬಾಯಿ ಹುಣ್ಣು ಇರುವವರು ಇದನ್ನು ಏನು ಮಾಡಬೇಕಪ್ಪ ಅಂತ ಹೇಳಿದರೆ, ಸುಮ್ಮನೆ ಹಾಗೆ 1-2 ಸೊಪ್ಪನ್ನು ಬಾಯಿಗೆ ಹಾಕಿ 1 ನಿಮಿಷವ 2 ನಿಮಿಷ ಚೆನ್ನಾಗಿ ಅಗಿದು ಅದನ್ನು ಬಾಯಲ್ಲಿ 1 ನಿಮಿಷ 2 ನಿಮಿಷ ಇಟ್ಕೊಂಡು ಅನಂತರ ಅದನ್ನು ಹಾಗೆ ನುಂಗ್ಬೋದು. ನುಂಗ್ಲಿಕ್ಕೆ ಆಗದಿದ್ದರೂ ವಾಪಸ್ ಉಗಿರಿ, ಇಲ್ಲದಿದ್ದರೆ ನುಂಗಿದರೆ ಒಳ್ಳೆಯದು. ಸೊ ಅದನ್ನು ಹಾಗೆ ಬಾಯಿ ಹುಣ್ಣಿರುವವರು ಹಾಗೆ ಮಾಡ್ಬೋದು. ಇಲ್ಲದಿದ್ದರೆ ಹೊಟ್ಟೆಯಲ್ಲಿ ಹುಣ್ಣಿರುವವರು, ಆ್ಯಸಿಡಿಟಿ ಇರುವವರು ಏನು ಮಾಡ್ತಾರಪ್ಪ ಅಂತ ಹೇಳಿದರೆ, ಈ ಬಸಳೆ ಸೊಪ್ಪನ್ನು ಚೆನ್ನಾಗಿ ನೆರಳಲ್ಲಿ ಒಣಗಿಸಿ ಅದನ್ನು ಪುಡಿ ಮಾಡಿಟ್ಟು ದಿನ 1 ಚಮಚ ಸೇವನೆ ಮಾಡ್ತಾ ಬಂದರೆ ಉಷ್ಣ ಆದದ್ದೆಲ್ಲ ಹೋಗಿ ತಂಪಾಗಿ ಇದು ಬಾಯಿ ಹುಣ್ಣು, ಹೊಟ್ಟೆ ಹುಣ್ಣು ಎಲ್ಲ ಕಡಿಮೆ ಆಗ್ತದೆ.
ಸೊ ಇಷ್ಟು ಪೌಷ್ಟಿಕಾಂಶಗಳಿರುವಂಥ ಬಸಳೆ ಸೊಪ್ಪನ್ನು ನೀವು ವಾರದಲ್ಲಿ ಒಮ್ಮೆ 2 ಸರ್ತಿ ತಿಂತೀರಲ್ಲ ಫ್ರೆಂಡ್ಸ್. ಸೊ ನೋಡೋಣ ಈಗ ಇದನ್ನು ಏನೆಲ್ಲ ಮಾಡ್ಬೋದು. ಇದನ್ನೆಲ್ಲ ಸಾಂಬಾರು ಮಾಡ್ತಾರೆ, ಮತ್ತು ಕೆಲವರು ಪಲ್ಯ ಮಾಡ್ತಾರೆ, ಕೆಲವರು ಇದು ಡಯಟ್ ಮಾಡೋರು ಏನು ಮಾಡ್ತಾರಪ್ಪ ಅಂತ ಹೇಳಿದರೆ ರಾಗಿ ಮತ್ತು ಜೋಳದ ಹುಡಿಗೆಲ್ಲ ಹಾಕಿ ಸಣ್ಣಕ್ಕೆ ಕತ್ತರಿಸಿ ರೊಟ್ಟಿ ಗಿಟ್ಟಿ ಎಲ್ಲ ಮಾಡಿ ತಿಂತಾರೆ. ಸೊ ಇದನ್ನು ಕೆಲವರು ತಂಬುಳಿ ಮಾಡ್ತಾರೆ, ಕೆಲವರಿಗೆ ತಂಬುಳಿ ಮಾಡ್ತಾರೆ ಅಂತ ಗೊತ್ತಿಲ್ಲ. ಅಂದರೆ ಇದು ಸ್ವಲ್ಪ ಲೋಳೆ ಉಂಟಲ್ಲ, ಹಾಗಾಗಿ ಇದನ್ನು ತಂಬುಳಿ ಹೇಗೆ ಮಾಡೋದು ಅಂತೇಳಿ ನಾವಿವತ್ತು ನೋಡ್ಕೊಂಡು ಬರೋಣ ಫ್ರೆಂಡ್ಸ್. ಫಸ್ಟು ಒಲೆಯನ್ನು ಹಚ್ಕೊಳ್ಳಿ. ಒಲೆ ಹಚ್ಕೊಂಡು ಒಂದು ಸಣ್ಣ ಬಾಣಲಿಯನ್ನು ಇಟ್ಕೊಳ್ಳಿ. ಬಾಣಲಿ ಇಟ್ಕೊಂಡು ಅದಕ್ಕೆ 1 ಸ್ಪೂನ್ ಎಣ್ಣೆ ಹಾಕಿ. ನೋಡಿ ಫ್ರೆಂಡ್ಸ್, 1 ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕಿ. ಕೇವಲ 1-1.5 ಸ್ಪೂನ್ ಸಾಕು. ಸೊ ಅಷ್ಟು ಆಗುವಷ್ಟು ಎಣ್ಣೆ ಹಾಕಿ ಆದ ನಂತರ ಜೀರಿಗೆಯನ್ನು ಹಾಕಿ. 1 ಸ್ಪೂನ್ ಜೀರಿಗೆಯನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಿ. ನೋಡಿ ಫ್ರೆಂಡ್ಸ್, ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಿ. ಆದ ನಂತರ ಬಸಳೆ ಸೊಪ್ಪನ್ನು ಹಾಗೆ ಕೂಡ ಹಾಕ್ಕೊಳ್ಬೋದು. ಸ್ವಲ್ಪ ಕಟ್ ಮಾಡಿ, ತುಂಬ ದೊಡ್ಡದಾಗ್ತದೆ ಅಂತ ಆದರೆ ಸ್ವಲ್ಪ ಕಟ್ ಮಾಡಿ ಹಾಕ್ಕೊಳ್ಬೋದು. ನೋಡಿ ಫ್ರೆಂಡ್ಸ್, ಬಸಳೆ ಸೊಪ್ಪು ಕೈಯಲ್ಲೇ ಅದನ್ನು ಮುರಿಲಿಕ್ಕೆ ಬರ್ತದೆ. ಸೊ ಹೀಗೆ ಬಸಳೆ ಸೊಪ್ಪನ್ನು ಹಾಕಿ ಅದನ್ನು ಒಟ್ಟಿಗೆ ಸೇರಿಸಿ, ಜೀರಿಗೆ ಒಟ್ಟಿಗೆ ಸೇರಿಸಿ ಚೆನ್ನಾಗಿ ಫ್ರೈ ಮಾಡಿ, ಚೆಂದ ಬಾಡಲಿ. ನೋಡಿ ಫ್ರೆಂಡ್ಸ್, ಇಷ್ಟಾದರೆ ಸಾಕಿದು. ಗ್ಯಾಸ್ ಆಫ್ ಮಾಡಿ. ನೋಡಿ ಫ್ರೆಂಡ್ಸ್, ಇಷ್ಟಾದರೆ ಸಾಕಿದು. ಇದು ಸ್ವಲ್ಪ ತಣ್ಣಗಾಗಲಿ. ತಣ್ಣಗಾದ ನಂತರ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಗ್ರೈಂಡ್ ಮಾಡೋಣ. ನೋಡಿ ಫ್ರೆಂಡ್ಸ್, ಮಿಕ್ಸಿ ಮಾಡೋದಕ್ಕೆ ಏನೆಲ್ಲ ಬೇಕು ಅಂತ ಹೇಳಿದರೆ, ಒಂದು 2 ಸ್ಪೂನ್ರಿಂದ 3 ಸ್ಪೂನು ದೊಡ್ಡ ಸ್ಪೂನಲ್ಲಿ ಆಗುವಷ್ಟು ಕಾಯಿ. ನಾನು ಚಿಟಕಿ ಮೆಣಸಿನಕಾಯಿ ಅಂತ ಹೇಳ್ತಾರಲ್ಲ, ಗಾಂಧಾರಿ ಮೆಣಸು ಅಂತ ಹೇಳ್ತೇವೆ ನಾವು ಇಲ್ಲಿ. ಸೊ ಅದನ್ನು ತಗೊಂಡಿದ್ದೇನೆ, ಮನೆ ಹತ್ತಿರ ಬೆಳೀತದೆ. ಸೊ ರುಚಿಗೆ ತಕ್ಕಷ್ಟು ಉಪ್ಪು, ಇಷ್ಟೇ ಬೇಕಾಗಿರೋದು ಇದಕ್ಕೆ. ಮತ್ತು ಲಾಸ್ಟಿಗೆ ಮಜ್ಜಿಗೆ ಹಾಕೋಣ. 1 ಗ್ಲಾಸು. ತಂಬುಳಿ ಅಂತ ಹೇಳಿದ ಮೇಲೆ ಅದಕ್ಕೆ ಮಜ್ಜಿಗೆ ಸೇರಿಸಲೇಬೇಕು. ಮಜ್ಜಿಗೆ ಸೇರಿಸದಿದ್ದರೆ ಅದು ತಂಬುಳಿ ಆಗೋದಿಲ್ಲ. ಸೊ ಹಾಗಾಗಿ ಇದನ್ನು ಮಿಕ್ಸಿ ಮಾಡ್ಕೊಳ್ಳೋಣ. ಮಿಕ್ಸಿ ಮಾಡ್ಕೊಳ್ಳೋದಕ್ಕೆ ಇದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಳೋಣ. ನೋಡಿ ಫ್ರೆಂಡ್ಸ್, ಇದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಳೋಣ. ಫ್ರೈ ಮಾಡಿದ್ದನ್ನು ಪೂರ್ತಿಯಾಗಿ ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಳಿ. ಜೊತೆಗೆ ಇಟ್ಕೊಂಡಂಥ ಕಾಯಿ ಮತ್ತು ಇಟ್ಕೊಂಡಂಥ ಮೆಣಸಿನಕಾಯಿ ಮತ್ತು ಉಪ್ಪು ಜೊತೆಗೆ ಹಾಕಿ, ಬೇಕಾದರೆ ಸ್ವಲ್ಪ ನೀರು ಸೇರಿಸ್ಕೊಳ್ಳಿ ಗ್ರೈಂಡ್ ಮಾಡಲಿಕ್ಕೆ.
ಸ್ವಲ್ಪ ನೀರು ಬೇಕಾಗ್ತದೆ. ಸೊ ಅದನ್ನು ಸೇರಿಸ್ಕೊಳ್ಳೋಣ. ನೋಡಿ ಫ್ರೆಂಡ್ಸ್, ಸ್ವಲ್ಪ ನೀರು ಹಾಕಿ ಗ್ರೈಂಡ್ ಮಾಡ್ಕೊಂಡು ಬರ್ತೇನೆ. ಅಲ್ಲಿ ತನಕ ವೆಯ್ಟ್ ಮಾಡಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಇದೀಗ ಆಯಿತು. ಚೆನ್ನಾಗಿ ರುಬ್ಕೊಂಡಿದ್ದೀನಿ. ಸೊ ಇದನ್ನು ಇನ್ನು ನೋಡಿ ಫ್ರೆಂಡ್ಸ್, ಇದನ್ನು ಕ್ಲೀನಾಗಿ ಹಾಕ್ಕೊಳ್ಳಿ. ಇದನ್ನು ಹಾಗೆ ಚಟ್ನಿ ಥರನೂ ಮಾಡ್ಬೋದು. ಸ್ವಲ್ಪ ಗಟ್ಟಿಗೆ ರುಬ್ಕೊಂಡು ಚಟ್ನಿ ಥರನೂ ಮಾಡ್ಬೋದು. ಇದನ್ನು ಗಟ್ಟಿಗೆ ರುಬ್ಕೊಂಡು ಅದಕ್ಕೆ ಒಂದು ಒಗ್ಗರಣೆ ಕೊಟ್ಟರೆ ಚಟ್ನಿ ರೆಡಿ. ಇದು ನೋಡಿ, ಇದು ತಂಬುಳಿ ಆದ ಕಾರಣ ಸ್ವಲ್ಪ ನೀರಾಗಿ ರುಬ್ಕೊಂಡಿದ್ದೀನಿ. ಸೊ ಇದಕ್ಕಿನ್ನು ಮಜ್ಜಿಗೆ ಸೇರಿಸಿದರೆ ತಂಬುಳಿ ರೆಡಿ. ಮಜ್ಜಿಗೆ ಇಲ್ಲದಿದ್ದವ್ರು ಏನು ಮಾಡ್ಬೋದಪ್ಪ ಅಂತ ಹೇಳಿದರೆ ಮೊಸರನ್ನೇ ಹಾಕ್ಕೊಳ್ಬೋದು. ಆದರೆ ಮೊಸರು ಮಜ್ಜಿಗೆ ಅಷ್ಟು ಒಳ್ಳೆಯದಲ್ಲ. ಸೊ ಹಾಗಾಗಿ ಮಜ್ಜಿಗೆ ಇದ್ದವರು ಮಜ್ಜಿಗೆಯನ್ನು ಇದಕ್ಕೆ ಆ್ಯಡ್ ಮಾಡ್ಕೊಳ್ಳಿ. ಮಜ್ಜಿಗೆಯನ್ನು ಆ್ಯಡ್ ಮಾಡಿಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಲಾಸ್ಟಿಗೆ ಇದಕ್ಕೊಂದು ಒಗ್ಗರಣೆ ಕೊಟ್ಟರೆ ಬಸಳೆ ಸೊಪ್ಪಿನ ತಂಬುಳಿ ರೆಡಿ. ತುಂಬ ಚೆನ್ನಾಗಾಗ್ತದೆ ಫ್ರೆಂಡ್ಸ್. ಇದನ್ನು ಊಟದಲ್ಲಿ ತಿನ್ನಲಿಕ್ಕೆ ಇಷ್ಟ ಇಲ್ಲದವರು ಇದನ್ನು ಹಾಗೆ ಗ್ಲಾಸಿಗೆ ಹಾಕ್ಕೊಂಡು ಕುಡಿಬಹುದು. ಇದು ಕುಡಿಲಿಕ್ಕೂ ಕೂಡ ತುಂಬ ಚೆನ್ನಾಗಾಗ್ತದೆ. ಇದನ್ನು ಸ್ವಲ್ಪ ನೀರು ಮಾಡಿದರೆ ಗ್ರೀನ್ ಬಟರ್ ಮಿಲ್ಕ್ ಅಂತ ಹೇಳಿದರೆ ಹಸಿರು ಮಜ್ಜಿಗೆ ಅಂಥೇಳಿ ಚೆನ್ನಾಗಿ ಕುಡಿಬೋದು. ಬಿಸಿಲಿಂದ ಬಂದವರು ಯಾರಾದರೂ ಮನೆಯಲ್ಲಿ ಕೂತಿದ್ರೆ ಅವರಿಗೆ ಕೂಡ ಗ್ಲಾಸಲ್ಲಿ ಹಾಕಿ ಕುಡಿಲಿಕ್ಕೆ ಕೊಟ್ಟರೆ ಇಷ್ಟಪಟ್ಟು ಕುಡಿತಾರೆ ಫ್ರೆಂಡ್ಸ್. ಕುಡಿಲಿಕ್ಕೆ ಚೆನ್ನಾಗಾಗ್ತದೆ. ಇದು ಮಜ್ಜಿಗೆ ನೀರು ಹೇಗೆ ಕುಡಿತೀರಿ ಹಾಗೆ ಇದನ್ನು ಕೂಡ ಕುಡಿಬೋದು. ಹಾಗೆ ಕೂಡ ಭಾರಿ ಒಳ್ಳೆಯದು, ತುಂಬ ತಂಪು. ಉಷ್ಣ ಶರೀರದವರು ಇದನ್ನು ಟ್ರೈ ಮಾಡಿ. ಹಾಗಾದರೆ ಮಾಡ್ತಿರಲ್ಲ ಫ್ರೆಂಡ್ಸ್, ಬಸಳೆ ಸೊಪ್ಪಿನ ತಂಬುಳಿ ಮನೆಯಲ್ಲಿ ಟ್ರೈ ಮಾಡಿ ಫ್ರೆಂಡ್ಸ್. ಇದಕ್ಕೊಂದು ಒಗ್ಗರಣೆಯನ್ನು ಕೊಡೋಣ, ವೆಯ್ಟ್ ಮಾಡಿ. ನೋಡಿ ಫ್ರೆಂಡ್ಸ್, ಒಗ್ಗರಣೆನ ಕೊಡೋದಕ್ಕೆ ಸ್ವಲ್ಪ ಎಣ್ಣೆ, ಸ್ವಲ್ಪ ಸಾಸಿವೆ, ಅದನ್ನು ಒಗ್ಗರಣೆಗಿಡೋಣ. ಚಟಪಟ ಅಂತ ಸಿಡಿದ್ರೆ ಕರಿಬೇವಿನ ಸೊಪ್ಪಿನ ಹಾಕಿ ನೋಡಿ ಫ್ರೆಂಡ್ಸ್, ತಂಬುಳಿ ರೆಡಿ. ತುಂಬ ಚೆನ್ನಾಗಾಗ್ತದೆ ಫ್ರೆಂಡ್ಸ್ ಊಟಕ್ಕೆ, ಹಾಗೆ ಕುಡಿಲಿಕ್ಕೆ ಕೂಡ. ಹಾಗಾದರೆ ನೀವು ಮನೆಯಲ್ಲಿ ಟ್ರೈ ಮಾಡ್ತೀರಲ್ಲ ಫ್ರೆಂಡ್ಸ್. ಇಷ್ಟ ತನಕ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಇಷ್ಟೊತ್ತು ನನ್ನ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಬಾಯ್ ಎಲ್ರಿಗೂ.